ಇತ್ತ ಹಾಸನದಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಹಾಸನ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದೆ. ಮಹಾಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಭಾರಿ ಮಳೆಯಿಂದಾಗಿ ಶಿರಾಡಿ ಘಾಟ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಭೂಕುಸಿತ ಆಗ್ತಾ ಇರುವ ಪರಿಣಾಮದಿಂದಾಗಿ ಸಕಲೇಶಪುರ ಶಿರಾಡಿ ಮಾರ್ಗ ಬಂದ್ ಮಾಡಲಾಗಿದೆ. ಇನ್ನು ಮಂಗಳೂರಿಗೆ ಸಂಚಾರ ಬದಲಿಸಿದೆ ಹಾಸನದ ಜಿಲ್ಲಾಡಳಿತ ಕೂಡ. ಮಂಗಳೂರಿಗೆ ಹೋಗುವಂತಹ ವಾಹನ ಸಂಚಾರದ ರಸ್ತೆ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಬೇಲೂರು ಮೂಡಿಗೆರೆ ಚಾರ್ಮಾಡಿ ಘಾಟ್ ಮಾರ್ಗದ ರಸ್ತೆ ವ್ಯವಸ್ಥೆಯನ್ನು ಬದಲಾಯಿಸಲಾಗಿದೆ. ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆ 6 ತಾಲೂಕುಗಳ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಹಾಸನ, ಸಕಲೇಶಪುರ, ಆಲೂರು, ಬೇಲೂರು 6 ಜಿಲ್ಲೆಗಳ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ನಿರಂತರವಾಗಿ ನೋಡ್ತಾ ಇದ್ವಿ ನಾವು, ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು. ಮಳೆಯ ನಡುವೆ ಅನೇಕ ಗುಡ್ಡಗಳು ಕೂಡ ಕುಸಿತ ಆಗುವಂತಹ ಘಟನೆಗಳು ನಡೀತಾ ಇತ್ತು. ಸಾವು ನೋವುಗಳು ಕೂಡ ಸಂಭವಿಸ್ತಾ ಇತ್ತು. ಇದೇ ಕಾರಣಕ್ಕಾಗಿ ರಸ್ತೆ ಮಾರ್ಗವಾಗಿ ಯಾರ್ಯಾರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತಡೆ ಒಡ್ಡೋದಕ್ಕೆ ಅಂತ ಇದೀಗ ಜಿಲ್ಲಾಡಳಿತ ಮುಂದಾಗ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಶಿರಾಡಿ ಘಾಟ್ಗೆ ಹೋಗುವಂತಹ ರಸ್ತೆಗಳೇನಿದ್ದಾವೆ ಆ ರಸ್ತೆ ಮಾರ್ಗಗಳೆಲ್ಲವನ್ನೂ ಕೂಡ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಈಗಾಗಲೇ ಗುಡ್ಡ ಕುಸಿದು ಸಾವು ಕೂಡ ಸಂಭವಿಸಿತ್ತು. ಈ ನಡುವೆ ಮತ್ತೆ ಗುಡ್ಡ ಕುಸಿಯುವಂತಹ ಭೀತಿಗಳು ಎದುರಾಗ್ತಾ ಇದೆ. ಇನ್ನು ಒಂದಾದ ನಂತರ ಒಂದರಂತೆ ಗುಡ್ಡಗಳು ಕುಸಿತಾ ಇರೋದ್ರಿಂದಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದೀಗ ಜಿಲ್ಲಾಡಳಿತ ಈ ಚಾರ್ಮಾಡಿ ಘಾಟ್ನ ಮೂಲಕವಾಗಿ ಹೋಗುವಂತಹ ರಸ್ತೆಗಳಿಗೆ ತಡೆ ಒಡ್ಡಿದೆ. ಇನ್ನು ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಿರುವಂಥದ್ದು. 6 ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಈಗಾಗಲೇ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ದೊಡ್ಡ ತಪ್ಪಲು ಭಾಗದಲ್ಲಿ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ನೋಡ್ತಾ ಇದ್ದೀವಿ, ಸಾಕಷ್ಟು ಕಿಲೋಮೀಟರ್ ಅಂದರೆ 3-4 ಕಿಲೋಮೀಟರ್ ವ್ಯಾಪ್ತಿಗಳ ದೂರದಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ. ಒಂದು ಕಡೆ ದೊಡ್ಡ ತಪ್ಪಲು ಭಾಗ ಏನಿದೆ ಆ ಭೂಪ್ರದೇಶದಲ್ಲಿ ಈಗಾಗಲೇ ರಾತ್ರಿ ಒಂದು ಬಾರಿ ಗುಡ್ಡ ಕುಸಿತಿರುವಂಥದ್ದು. ನಿನ್ನೆ ಸಂಜೆ ಕೂಡ ಗುಡ್ಡ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಹೆವಿ ವಾಹನಗಳನ್ನು ಕೂಡ ಈಗಾಗಲೇ ಬಿಡೋದಿಲ್ಲ ಅನ್ನುವ ಆದೇಶವನ್ನು ಕೂಡ ಮಾಡಲಾಗಿತ್ತು. ಆದರೆ ಹೆವಿ ವಾಹನಗಳು ಈಗಾಗಲೇ ಓಡಾಡ್ತಾ ಇರುವಂತಹ ದೃಶ್ಯಗಳು, ಆ ಥರದ ಸನ್ನಿವೇಶಗಳನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದೀವಿ. ಯಾಕಂತಂದರೆ ಹೆವಿ ವಾಹನಗಳು ಓಡಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಭೂಕುಸಿತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈಗ ನಾವು ನೋಡ್ತಾ ಇರುವಂತಹ ಪ್ರಕಾರ ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ಅಂದರೆ ಮಳೆಯಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹ ದೃಶ್ಯಗಳು ಸಾಕಷ್ಟು ಕಾಣಸಿಗ್ತಾ ಇರುವಂಥದ್ದು. ಒಟ್ಟಾರೆ ಸಕಲೇಶಪುರ ತಾಲೂಕಿನ ಏನು ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯ ಅಂದರೆ ಆ ದೂರದಲ್ಲಿ ದೊಡ್ಡ ತಪ್ಪಲು ಭೂಪ್ರದೇಶ ಕೂಡ ಬರುತ್ತೆ. ಅಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಈಗಾಗಲೇ ಉಂಟಾಗಿದೆ. ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಹೆದ್ದಾರಿಯಲ್ಲಿ ಕಳೆದ ಒಂದು 3-4 ಗಂಟೆಗಳಿಂದಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹ ಸಮಸ್ಯೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ.